ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಎಲ್ಲ ಭಾವಿ ಅಗ್ನಿವೀರರಿಗೆ ಹೇಳ್ಬೇಕಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ನೋಟಿಫಿಕೇಷನ್ ಆಗ್ಯದ. ಅದೇ ರೀತಿ ಈ ಸದ್ಯ ನಿಮ್ಗೆ ಅಪ್ಲಿಕೇಶನು ಸ್ಟಾರ್ಟ್ ಅದ. ಅಪ್ಲಿಕೇಶನ್ ಹಾಕುವ ಕೇರ್ಫುಲ್ಲಿ ಹಾಕ್ರಿ. ಅದೇ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಇದ್ದಂತಹ ಪರೀಕ್ಷೆಯು ಈಗ ಕನ್ನಡದಲ್ಲಿ ಆಗೈತಿ. ಟೋಟಲ್ 13 ಭಾಷೆಗಳಲ್ಲಿ ಆಗುವಂತಹ ಪರೀಕ್ಷೆ ಇದು. ಓಕೆ, ಎಲ್ಲರಿಗೂ ಗೊತ್ತಿರಲಿ. ಕನ್ನಡದಲ್ಲಿ ಆಗೈತೆ ಅಂದ್ರೆ ಈಗ ಹಿಂದಿನ 1ನೇ ಟಾಪಿಕ್ಕು ಮಾಡಿದ್ದು, 2ನೇ ಟಾಪಿಕ್ ಅರ್ಧ ಆಗಿತ್ತು. ಅದರಲ್ಲಿ ಇಂಗ್ಲೀಷ್ನಲ್ಲಿ ಮಾಡಿದ್ದೆ. ಆ 1ನೇ ಟಾಪಿಕ್ ಅಂತೂ ಎಲ್ಲರಿಗೂ ಇದು ಏನು ಡಿವಿಜಿಬಲ್ ಏನಪ್ಪ ಅಂತಂದ್ರೆ ಓಕೆ, 1ನೇದು 2ನೇ ಟಾಪಿಕ್ ಏನೈತಿ ಭಾಗಾಕಾರದ ನಿಯಮಗಳು. 1ನೇ ಟಾಪಿಕ್ ಅಂತೂ ಎಲ್ಲರಿಗೂ ಬೇಸಿಕಲಿ ಅವೇನು ಸಿಂಪ್ಲಿಫಿಕೇಷನ್ ಅದಂತೂ ನಿಮ್ಗೆ ಗೊತ್ತಾಗುತ್ತೆ. ಈಗ 2ನೇ ಟಾಪಿಕ್ ಡಿವಿಜಿಬಲ್ ರೂಲ್ ಏನೈತಲ್ಲ ಕನ್ನಡದಲ್ಲಿ ಮತ್ತೊಮ್ಮೆ ಫುಲ್ ಟಾಪಿಕ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಎಲ್ಲರೂ ಪ್ರತಿದಿನ ಕ್ಲಾಸನ್ನು ಮಿಸ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಯಾಕಂತಂದ್ರೆ ರೆಗ್ಯುಲರಾಗಿ ಕ್ಲಾಸಸ್ಸನ್ನು ಮಾಡ್ತಿರ್ತೀನಿ, ಯಾರೂ ಮಿಸ್ ಮಾಡಬೇಡ್ರಿ. ಟಾಪಿಕ್ 2 ಏನು ಡಿವಿಸಿಬಲ್ ರೂಲ್ಸ್. ಈ ಟಾಪಿಕ್ ಮೇಲೆ 1 ರಿಂದ 2 ಪ್ರಶ್ನೆಗಳು ಬರ್ತಾವೆ. 100% ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಈಸಿ ಟಾಪಿಕ್. ಅದೇ ರೀತಿ ಪ್ರಿವಿಯಸ್ ಇಯರಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು ಅನ್ನೋದನ್ನು ಈ ಟಾಪಿಕ್ ಅಂತ ಮುಗಿದ ತಕ್ಷಣ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಎಸ್, ಅದೇ ರೀತಿ ಹೇಳಿದ್ದು. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿರಿ. ಯಾಕಂದರೆ ಖಾಲಿ ಕುಂತು ಜನ ಯಾಕಂತಂದ್ರೆ ಈ ಸಲ ಎಕ್ಸಾಮ್ ಕನ್ನಡದಾಗೈತೆ ಅಂತಾರೆ, ಎಲ್ಲರೂ ಟ್ರೈ ಮಾಡ್ಬೋದು. ಯಾರದ್ದು ಗೊತ್ತಿಲ್ಲ ಅಂದ್ರೂ ಅವ್ರು ಕಲಿಯುವಂತಹ ಮೆಥಡಲ್ಲೇ ಹೇಳ್ತೀನಿ. ನಿಮಗೆ ಅರ್ಥ ಆಗೋ ಮೆಥಡಲ್ಲಿ, ಈಸಿ ಮೆಥಡಲ್ಲೇ ಹೇಳ್ತೀನಿ. ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ 20 ಕ್ವಶನ್ಗಳಲ್ಲಿ 18+ ನೀವು ಟಚ್ ಮಾಡುವಂಗೆ ನಾನು ನಿಮಗೆ ಹೇಳ್ತೀನಿ. ಅದೇ ರೀತಿ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿರಿ. ಓಕೆ, ಈಗ ನೋಡ್ಕೊತ ಹೋಗೋಣ್ರಿ ಪ್ರಿವಿಯಸ್ ಆದಂತಹ ನಿಯಮಗಳು ಏನೇನದಾವ ಅಂತೇಳಿ. ಓಕೆ, ಎಸ್, ನಿಯಮಗಳು ನೋಡಿರಿ. 2ರ ನಿಯಮ ಏನದ ನೋಡಿರಿ. 2ರ ನಿಯಮ ಅಂತಂದ್ರೆ ಕೊಟ್ಟಂತಹ ಸಂಖ್ಯೆಯು 2ರಿಂದ ಪೂರ್ಣವಾಗಿ ಭಾಗ ಹೋಗಬೇಕೆಂದರೆ ಆ ಸಂಖ್ಯೆಯ ಕೊನೆಯ ಸಂಖ್ಯೆಯು 0, 2, 4, 6, 8ರಿಂದ ಕೊನೆಗೊಂಡಿರಬೇಕು. ಅಂತಂದ್ರೆ ಲಾಸ್ಟ್ ಡಿಜಿಟ್ ಎಂಡ್ ವಿತ್ ಈವನ್ ನಂಬರ್ಸ್. ಕೊನೆಯ ಅಂಕಿ ಸಮ ಸಂಖ್ಯೆಯಿಂದ ಏನಾಗಿರಬೇಕು, ಕೊನೆಗೊಂಡಿರಬೇಕು. ಇದು 2ರ ನಿಯಮ. ಲಾಸ್ಟ್ ಕ್ಲಾಸಲ್ಲಿ ಹೇಳೀನಿ, ಅದೊಂದು ಸಲ ಕನ್ನಡದಾಗ ಇನ್ನೊಂದು ಸಲ ರಿಪೀಟ್ ಮಾಡತ್ತೀನಿ ಅಷ್ಟೇ. ಓಕೆ, ಎಸ್, ನೆಕ್ಸ್ಟ್ 3ರ ನಿಯಮ ನೋಡ್ರಿ ಏನದ. 3ರ ನಿಯಮ ಏನದ ನೋಡ್ರಿ. 3 ಮತ್ತು 9 ಎರಡೂ ಸೇಮ್ ಅದಾವೆ. ಅದನ್ನು ಒಂದೇ ಸಲ ಹೇಳ್ತೀನಿ. ಏನಪ್ಪ, ಕೊಟ್ಟಂತಹ ಸಂಖ್ಯೆ 3 ಮತ್ತು 9ರಿಂದ ಭಾಗ ಹೋಗಬೇಕೆಂದರೆ ಆ ಕೊಟ್ಟಂತಹ ಸಂಖ್ಯೆ ಏನೈತಲ್ಲ ಅವುಗಳ ಎಲ್ಲ ಅಂಕಿಗಳ ಮೊತ್ತ ಏನು ಸಪ್ರೇಟ್ ಎಲ್ಲ ಅಂಕಿಗಳನ್ನು ಕೂಡಿಸೋದು. ಡಿವೈಡೆಡ್ ಬೈ 3ರಿಂದ ಅಂತಂದರೆ ಡಿವೈಡೆಡ್ ಬೈ 3 ಮಾಡೋದು. ಡಿವೈಡೆಡ್ ಬೈ 9ರಿಂದ ಅಂತ ಡಿವೈಡೆಡ್ ಬೈ 9 ಮಾಡೋದು. ಇಲ್ಲಿ 18 ಡಿವೈಡೆಡ್ 3 ಅಂದ್ರೆ ಎಷ್ಟು ಬಂತ, 6 ಬಂತ. ಇದು 18 ಡಿವೈಡೆಡ್ 9 ಕೇಳಿದ್ರೆ 9 ಒಂದಲೇ 9 2 ಪೂರ್ಣವಾಗಿ ಹೋಗುತ್ತಾ, ಶೇಷ ಉಳಿಯಂಗಿಲ್ಲಲ್ಲ. ಇದು ಏನು 3 ಮತ್ತು 9ರ ನಿಯಮ. ವೆರಿ ಇಂಪಾರ್ಟೆಂಟ್ ಆಗುತ್ತೆ 3 ಮತ್ತು 9ರ ನಿಯಮ. ಕ್ವಶನ್ ಕೇಳ್ಯಾರ ಈ ಟಾಪಿಕಲ್ಲಿ, ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. ಓಕೆ, ಮುಂದೆ ಹೋಗೋಣ್ರಿ. ಎಸ್, ನೆಕ್ಸ್ಟ್ ನೋಡಿರಿ 4ರ ನಿಯಮ. 4ರ ನಿಯಮ ಏನದ ನೋಡಿರಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇಳಿದ ಕ್ವಶನ್ನು 2022ರಲ್ಲಿ 23ರಲ್ಲಿ ಕೇಳಿದಂಥ ಪ್ರಶ್ನೆ. ಇದ್ರ ಮೇಲೆ 4ರಿಂದ ಭಾಗ ಹೋಗ್ಬೇಕಂತಂದ್ರೆ ಆ ಯಾವುದೋ ಒಂದು ಕೊಟ್ಟಂತಹ ಸಂಖ್ಯೆಯಲ್ಲಿನ ಕೊನೆಯ 2 ಅಂಕಿಗಳನ್ನು ತಗೋದು. ಕೊನೆಯ 2 ಅಂಕಿಗಳು ಆ ಕೊನೆಯ 2 ಅಂಕಿಗಳು 4ರಿಂದ ಭಾಗ ಹೋಯ್ತಪ್ಪ. ಈಗ 20 ಅದ, ಲಾಸ್ಟ್ 2 2 0 4 ಇದು ಪೂರ್ಣವಾಗಿ ಭಾಗ ಹೋಗುತ್ತೆ ಅಂತಂದ್ರೆ ಈ ಕೊಟ್ಟಂತಹ ಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗುತ್ತದೆ. ಯಾವ್ಯಾವ ನಿಯರೆಸ್ಟ್ ರಿಲೇಟೆಡ್ ಅದಲ್ಲ ಅವನ್ನೆಲ್ಲ ಕಂಪ್ಲೀಟಾಗಿ ಅಲ್ಲಿ 1 by 1 ಹೇಳತ್ತೀನಿ. ಓಕೆ, ಎಷ್ಟು ಬಂತ್ರಿ 4ರ ನಿಯಮ. ಕೊನೆಯ 2 ಅಂಕಿಗಳು 4ರಿಂದ ಭಾಗ ಹೋದ್ರೆ ಕೊಟ್ಟಂತಹ ಸಂಖ್ಯೆ ಪೂರ್ಣವಾಗಿ 4ರಿಂದ ಭಾಗ ಹೋಗ್ತದೆ. ಓಕೆ, ನೆಕ್ಸ್ಟ್ 8. ಕೊಟ್ಟಂತಹ ಸಂಖ್ಯೆಯು 8ರಿಂದ ಭಾಗ ಹೋಗಬೇಕೆಂದರೆ ಆ ಸಂಖ್ಯೆಯ ಕೊನೆಯ 3 ಅಂಕಿಗಳು ಅಲ್ಲಿ 4ರದ್ದು ಏನಿತ್ತು ರೀ
ಕೊನೆಯ 2 ಅಂಕಿಗಳು. ಈಗ 8ರದ ಕೊನೆಯ 3 ಅಂಕಿಗಳು 168 ಡಿವೈಡೆಡ್ ಬೈ 8. 8ರಲ್ಲಿ ಭಾಗ ಹೋಯ್ತಾರೆ ಆ ಪೂರ್ಣ ಸಂಖ್ಯೆ ಏನೈತೆ ಕೊಟ್ಟದ್ದು 8ರಿಂದ ಭಾಗ ಹೋಗುತ್ತೆ. ಇದೇನು 8ರ ನಿಯಮ. 4ರದ ಕೊನೆಯ 2 ಸಂಖ್ಯೆ, 8ರದ ಕೊನೆಯ 3 ಸಂಖ್ಯೆ. ಓಕೆ, ನೆಕ್ಸ್ಟ್ ಈಗ 16. ಇದು ನೀವೇ ಹೇಳ್ತೀರಿ. 4ರದ ಕೊನೆಯ 2, 8ರದು ಕೊನೆಯ 3, 16ರದು ಕೊನೆಯ 4 ಸಂಖ್ಯೆಗಳು. ಕೊನೆಯ 4 ಸಂಖ್ಯೆಗಳು 16ರಿಂದ ಪೂರ್ಣವಾಗಿ ಭಾಗ ಹೋತಂದ್ರೆ ಅದೆಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಕೊನೆಯ 4 ಅಂಕಿ ಭಾಗ ಹೋತಂದ್ರೆ ಪೂರ್ಣ ಸಂಖ್ಯೆ ಕೊನೆಯ 4 ಅಂಕಿಗಳು 16ರಿಂದ ಭಾಗ ಹೋಯ್ತಂದ್ರೆ ಆ ಪೂರ್ಣ ಸಂಖ್ಯೆ 16ರಿಂದ ಭಾಗ ಹೋಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. 4, 8, 16 ವೆರಿ ಈಸಿ ನೋಡಿರಿ. 2ರದ್ದು ಏನದ ಕೊನೆಯಲ್ಲಿ 0, 2, 4, 6, 8ರಿಂದ ಕೊನೆಗೊಂಡಿರಬೇಕು, ಅಂದರೆ ಸಮ ಸಂಖ್ಯೆಯಿಂದ ಕೊನೆಗೊಂಡಿರಬೇಕು. 3 ಮತ್ತು 9ರದ್ದು ಏನು ರೀ, ಎಲ್ಲ ಅಂಕಿಗಳನ್ನು ಕೂಡಿಸೋದು ಡಿವೈಡೆಡ್ ಬೈ 3 ಕೇಳಿದ್ರೆ 3ರಿಂದ ಭಾಗ ಹೋಗ್ಬೇಕು, ಇಲ್ಲ 9 ಕೇಳಿದ್ರೆ 9ರಿಂದ. ಡನ್. 4ರದ್ದು ಏನೈತಿ, ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಹೋದ್ರೆ ಆ ಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ. 8ರದ ಕೊನೆಯ 3 ಸಂಖ್ಯೆಗಳು ಪೂರ್ಣವಾಗಿ ಭಾಗ ಹೋಯ್ತಾನೆ 8ರಲ್ಲಿ, ಆ ಪೂರ್ಣ ಸಂಖ್ಯೆ ಏನೈತಿ 8ರಿಂದ ಭಾಗ ಹೋಗುತ್ತೆ. ಅದೇ ರೀತಿ 16ರದ್ದು ಏನಂತಂದರೆ ಕೊಟ್ಟಂತಹ ಸಂಖ್ಯೆ ಕೊನೆಯ 4 ಅಂಕಿಗಳು 16ರಿಂದ ಭಾಗ ಹೋಯ್ತಾನೆ ಆ ಪೂರ್ಣ ಸಂಖ್ಯೆ ಏನದ ರೀ 16ರಿಂದ ಭಾಗ ಹೋಗುತ್ತೆ. ಎಷ್ಟು ಈಸಿ ಇದಾವಲ್ಲ ರೀ, ಆದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡನ್. ಮುಂದೆ ಹೋಗೋಣ್ರಿ. ಎಸ್, ಮತ್ತೆ ರಿಪೀಟ್ ಮಾಡ್ತಿರ್ತೀನಿ ನಡು ಒಂದೊಂದು ಕ್ಲಾಸಲ್ಲಿ ಎಲ್ಲ ಟಾಪಿಕನ್ನು ರಿಪೀಟ್ ಮಾಡ್ತೀನಿ. ಡೋಂಟ್ ವರಿ, ನೀವು ಕಲಿಯೋಕ್ಕೆ ಗಟ್ಟಿ ಆಗ್ಬೇಕಷ್ಟೆ. ಡನ್. 5ರ ನಿಯಮ ನೋಡಿರಿ. ಈಗ 5, 10, 25 ಇವು ಏನಪ್ಪ ರಿಲೇಟೆಡ್. 5ರಿಂದ ಭಾಗ ಹೋಗಬೇಕೆಂದರೆ ಕೊನೆಯ ಸಂಖ್ಯೆಯು 0 ಮತ್ತು 0 ಅಥವಾ 5ರಿಂದ ಭಾಗ ಹೋಗಬೇಕು. ಯಾವುದೇ ಒಂದು ಸಂಖ್ಯೆ ಇರಲಿ ಅದು 5ರಿಂದ ಭಾಗ ಹೋಗುತ್ತಂದ್ರೆ 0 ಇರಬೇಕು ಕೊನೆಯಲ್ಲಿ, ಇಲ್ಲ 5 ಇರಬೇಕು. ಈ ಭಾಗಾಕಾರ ನಿಯಮಗಳು ನಿಮಗೆ ಡಿವೈಡೆಡ್ ಬೈ ಮಾಡೋಕ್ಕೆ ಯೂಸ್ ಆಗ್ತಾವೆ ರೀ. ಯಾವುದೋ ಒಂದು ಸಂಖ್ಯೆ ಕೊಟ್ಟಾರೆ ಇದು ಯಾವುದರಿಂದ ಭಾಗ ಹೋಗುತ್ತೆ ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಭಾಗಾಕಾರ ರೂಲ್ಸ್ ಗೊತ್ತಿದ್ದರೆ ಭಾಗಾಕಾರ ಎಷ್ಟರಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಯಾವುದೇ ಎಕ್ಸಾಮ್ ಬರೀ, ಸ್ಟೇಟ್, ಸೆಂಟ್ರಲ್, ಬ್ಯಾಂಕಿಂಗ್, ಎನಿ ಎಕ್ಸಾಮ್ ಬರೀ ಎಲ್ಲದರಲ್ಲಿ ಈ ನಿಯಮಗಳು ಅಪ್ಲೈ ಆಗ್ತವೆ. ಓಕೆ, ಎಸ್. 5ರದ್ದು ಏನಿರಬೇಕು, ಕೊನೆಯಲ್ಲಿ 0 ಮತ್ತು 5 ಇರಬೇಕು. ನೆಕ್ಸ್ಟ್ 10ರದ್ದು ಕೊನೆಯಲ್ಲಿ 0ದಿಂದ ಎಂಡ್ ಆಗಿರಬೇಕು. ಇದು ನೋಡಿರಿ, ಕೊನೆಯಲ್ಲಿ 5 ಅದ, ಇದು ಹೋಗಂಗಿಲ್ಲ. ಕೊನೆಯಲ್ಲಿ 0ದಿಂದ ಮಾತ್ರ ಎಂಡ್ ಆಗಿತ್ತಂದ್ರೆ ಅದು 10ರಿಂದ ಭಾಗ ಹೋಗುತ್ತೆ. 5ರದ್ದು ಏನದ ರೀ, ಕೊನೆಯಲ್ಲಿ 0 ಅಥವಾ 5 ಇರಬೇಕು. 10ರದ್ದು ಕೊನೆಯಲ್ಲಿ 0 ಅಷ್ಟೇ ಇರಬೇಕು. ಡನ್. ಓಕೆ, 25ರ ನಿಯಮ 25. ಕೊಟ್ಟಂತಹ ಸಂಖ್ಯೆ 25ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆಯ ಕೊನೆಯಲ್ಲಿ 2 0 ಇರಬೇಕು. ಯಾವುದೋ ಒಂದು ಸಂಖ್ಯೆ ಅದ, ಆ ಸಂಖ್ಯೆಯ ಕೊನೆಯಲ್ಲಿ ಏನಿರಬೇಕು, 2 0 ಇರಬೇಕು. ಇಲ್ಲ ಆ ಸಂಖ್ಯೆಯಿಂದ 2 ಸೊನ್ನೆಯಿಂದ ಕೊನೆಗೊಂಡಿರಲಿಲ್ಲ ಅಂದರೆ ಬೇರೆ ಯಾವುದೋ 2 ಸಂಖ್ಯೆಗಳಿದ್ದು. ಈಗ 75 ಅದ, 0 ಇಲ್ಲಿ 75. ಈ 75 ಏನದಲ್ಲ 25ರಿಂದ ಭಾಗ ಹೋಗಬೇಕು. ಏನದ ರೀ, ಒಂದು ವೇಳೆ ಕೊನೆಯಲ್ಲಿ 2 0 ಇರಬೇಕು ಅಂತಂದರೆ 25ರಿಂದ ಭಾಗ ಹೋಗುತ್ತೆ ನಂಗೆ ಕಂಪ್ಲೀಟ್ಲಿ. ಏನೂ ರಿಮೈಂಡರ್ ಬರೋಂಗಿಲ್ಲ, ಶೇಷ ಬರೋಂಗಿಲ್ಲ. ಒಂದು ವೇಳೆ 0 ಇರ್ಲಿಕ್ಕಂದ್ರೆ ಯಾವುದೋ ಬೇರೆ 2 ಸಂಖ್ಯೆಗಳಿದ್ದು ಅಂತಂದ್ರೆ ಆ 2 ಅಂಕಿಗಳು 25ರಿಂದ ಭಾಗ ಹೋಯ್ತಾನೆ ಆ ಪೂರ್ಣ ಸಂಖ್ಯೆ ಭಾಗ ಹೋಗುತ್ತೆ. ಇಲ್ಲೇ ಅದಾವ್ರು 2 ಎಕ್ಸಾಂಪಲ್, ಇಲ್ಲಿ ಎಲ್ಲ ಎಕ್ಸಾಂಪಲ್ ಇಲ್ಲೇ ಅದಾವೆ. ಡೋಂಟ್ ವರಿ. ಓಕೆ, ಈ ರೀತಿ ಏನು 5, 10, 25ರ ನಿಯಮ. ಓಕೆ, ಡನ್. ಅಂಡರ್ಸ್ಟ್ಯಾಂಡ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರೀ. ಮತ್ತೆ ಲಾಸ್ಟಿಗೆ ಕೊನೆಯಲ್ಲಿ ಒಂದು ಸಲ ರಿಪೀಟ್ ಮಾಡ್ತೀನಿ. ಓಕೆ, ಎಸ್. ಈಗ ನೀಟಾಗಿ ನೆಕ್ಸ್ಟ್ 3 ಅದಾವ, ವೆರಿ ವೆರಿ ಇಂಪಾರ್ಟೆಂಟ್ ಅದಾವ. ಅವುಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊತ ನಿಧಾನವಾಗಿ, ಯಾಕಂತಾರೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿರಿ, 11ರ ನಿಯಮ. ಯಾವುದೇ ಒಂದು ಸಂಖ್ಯೆ 11ರಿಂದ ಭಾಗ ಹೋಗಬೇಕೆಂದರೆ ಆ ಕೊಟ್ಟಂತಹ ಸಂಖ್ಯೆಯ ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ. ಸಮಸ್ಥಾನ ಯಾವುದು, ಬಿಡಿ 10, 100, 1000 ಹೀಗೆ ಮಾಡ್ತೀರಿ. 1, 2, 3, 4 ಇದು ನೋಡಿರಿ. 1, 2, 3, 4, 5 ಇದ್ರಾಗ ಸಮಸ್ಥಾನ ಯಾವ್ದು ರೀ, ಇದು 2ನೇ ಜಾಗದಾಗಿದೆ ಸಮ, 4ನೇ ಜಾಗದಾಗ ಸಮ. ಇಲ್ಲಿ 2ನೇ ಜಾಗದಾಗ 9 ಅದ, ಇಲ್ಲಿ 5 ಅದ, ಇಲ್ಲಿ 3 ಅದ. ಇವೆಲ್ಲ ಸಮಸ್ಥಾನ. ಅರ್ಥ ಆಯ್ತಿಲ್ಲ ರೀ. ಸಮಸ್ಥಾನ ಅಂದ್ರೆ ಗೊತ್ತಾಯ್ತು. ಎಸ್, ಇಲ್ಲಿ ಸಮಸ್ಥಾನದಾಗ ಯಾವ್ಯಾವ ರೀ, 9, 5, 1 ರೌಂಡ್ ಹಾಕಿದ್ವೆಲ್ಲ ಬೆಸಸ್ಥಾನದಾಗ. ಅಂದರೆ ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಹಾಗೂ ಬೆಸಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ ಅಂತಂದ್ರೆ ಸಮಸ್ಥಾನ ಅಂಕಿಗಳನ್ನೆಲ್ಲ ಬರ್ಕೋದ, ಬೆಸಸ್ಥಾನ ಬರ್ಕೋದ, ಅವನ್ನೆಲ್ಲ ಕೂಡಿಸೋದ್ರಿ. ಯಾವುದು ದೊಡ್ಡದು ಬರ್ತದೋ ಅವುಗಳಲ್ಲಿ ಸಣ್ಣದು ಕಳಿಬೇಕು.
ಅರ್ಥ ಆಗತೈತಿ? ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ ಗೊತ್ತಾಗತೈತಿ? ಸಮಸ್ಥಾನ ಹಾಗೂ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ ಇಲ್ಲಿ ಬಂದೈತೆ ನೋಡ್ರಿ. ಒಂದು 0 ಆಗಿರ್ಬೇಕು. 0 ಆಗಿತ್ತಂದ್ರೆ 11ರಲ್ಲೇ ಈ ಸಂಖ್ಯೆ ಪೂರ್ಣವಾಗಿ ಹೋಗುತ್ತೆ. ಒಂದು ವೇಳೆ ಬೇರೆ ಸಂಖ್ಯೆ ಆಗಿತ್ತಾರೆ, ಇನ್ಕೆ 25ರಾಗ ಬಂದಿತ್ತಲ್ಲ, 0 ಆಗಿರಬೇಕು, ಬೇರೆ ಸಂಖ್ಯೆ ಆಗಿತ್ತಾರೆ, ಆ ರೀತಿ ಇಲ್ಲಿ ಬೇರೆ ಸಂಖ್ಯೆ ಆಗಿತ್ತಂದ್ರೆ ಅದು 11ರಿಂದ ಹೋಗ್ಬೇಕು. ಇಲ್ಲಿ ನೋಡಿರಿ, ಇದು 0 ಆಗೈತಿ, ಇದು ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಅದ್ರ 0 ಬರಲ್ಲ ತೊಗೊಂಡಿನ ಇಲ್ಲಿ ನೋಡಿರಿ. ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಅದರಿ, ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ, ಬೆಸಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಮೈನಸ್ ಮಾಡಿದರೆ 11 ಬಂತು. ಈ 11 ಅಂದರೆ 0 ಬಂದಿಲ್ಲ, 11 ಬಂದಂದ್ರೆ ಆ 11ರಿಂದ ಹೋಗುತ್ತೆ ಅಂತಂದ್ರೆ ಈ ಪೂರ್ಣ ಸಂಖ್ಯೆ 11ರಿಂದ ಹೋಗುತ್ತೆ. ದಿಸ್ ಈಸ್ ರೂಲ್ ಆಫ್ 11. 11ರ ನಿಯಮ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತು ರೀ? ಸ್ವಲ್ಪ ಲೆಂದಿ ಅನಿಸುತ್ತೆ, ಭಾಳ ಈಸಿ. ಏನೈತೆ ರೀ ನೋಡಿರಿ, ಏನು ನೋಡೋಂಗಿಲ್ಲ. ಯಾವುದೋ ಒಂದು ಸಂಖ್ಯೆ ಕೊಟ್ಟ, ಆ ಸಂಖ್ಯೆ 11ರಿಂದ ಹೋಗುತ್ತೆ ಅಂತ ನೋಡ್ಬೇಕಂದ್ರೆ ಏನು ಮಾಡಬೇಕು? ಅಲ್ಲಿರುವಂತಹ ಸಮಸ್ಥಾನದಲ್ಲಿ ಇರುವಂತಹ ಅಂಕಿಗಳನ್ನ ಬರಿಬೇಕು, ಅವನ್ನೆಲ್ಲ ಕೂಡಿಸೋದು. ಅದೇ ರೀತಿ ಬೆಸಸ್ಥಾನದಲ್ಲಿರುವ ಅಂಕಿಗಳನ್ನ ಎಲ್ಲ ಕೂಡಿಸ್ಬೇಕು. ಓಕೆ, ಆದರೆ ಯಾವುದು ದೊಡ್ಡದಿತ್ತಲ್ಲ ಅದರೊಳಗೆ ಸಣ್ಣದು ಮೈನಸ್ ಮಾಡಿಡಬೇಕು. ಓಕೆ, ಆ ಮೈನಸ್ ಮಾಡಿದ ನಂತರ ಬರುವಂಥ ಉತ್ತರ ಐತಲ್ಲ, ಒಂದು ವೇಳೆ 0 ಆಗಿತ್ತಂದ್ರೆ ಅದು 11ರಿಂದ ಹೋಗುತ್ತೆ. ಒಂದು ವೇಳೆ ಬೇರೆ ಸಂಖ್ಯೆ ಆಗಿತ್ತಂದ್ರೆ ಆ ಸಂಖ್ಯೆ 11ರಿಂದ ಹೋಗಬೇಕು. ದಿಸ್ ಈಸ್ 11ರ ನಿಯಮ. ಓಕೆ, ಅರ್ಥ ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೇರೆ ಬೇರೆ ಎಕ್ಸಾಮ್, ಅಗ್ನಿವೀರಲ್ಲ, ಬೇರೆ ಎಕ್ಸಾಮ್ ಆದ್ರೂ 100% ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, 7 ಮತ್ತು 13 ಎರಡರದು ಒಂದೇ ಅದ. ಏನು? 7 ಮತ್ತು 13. ನಾ ಇಂಪಾರ್ಟೆಂಟ್ ಅಷ್ಟೇ ಹೇಳತ್ತೀನಿ ಅಷ್ಟೇ. 7 ಮತ್ತು 13 ಏನದ ರೀ? ಕೊಟ್ಟಂತಹ ಸಂಖ್ಯೆ 7 ಮತ್ತು 13ರಿಂದ ಹೋಗಬೇಕೆಂದರೆ ಆ ಸಂಖ್ಯೆಯ ಬಲಬದಿಯಿಂದ, ಆ ಸಂಖ್ಯೆ ಏನ್ರಿ ಬಲಬದಿಯಿಂದ 3 ಅಂಕಿಗಳಂತೆ ಗುಂಪು ಮಾಡಿ, ಇದೊಂದು ಸಂಖ್ಯೆ ಅದ. ಓಕೆ, ಈ ಸಂಖ್ಯೆಯಿಂದ ಬಲಬದಿ ಅಂದ್ರೆ ಈ ಕಡೆಯಿಂದ 3 ಗುಂಪು ಮಾಡಿರ್ಬೇಕು. 3 ಗುಂಪು ಮಾಡಿ ಲಾಸ್ಟಕ್ಕೆ ಒಂದು ಉಳಿಲಿ 2 ಉಳಿ, ಅದೊಂದು ಗುಂಪಾದ್ವಾ. ಅದಾದಮೇಲೆ ಗುಂಪು ಮಾಡಿದ ಮೇಲೆ ಸೇಮ್ ಮತ್ತು 11ರಾಗ ಏನು ತೊಂದ್ರಿಲ್ಲ, ಸಮಸ್ಥಾನದಲ್ಲಿ ಅಲ್ಲಿ ಅಂಕೆ ಆಗಿತ್ತು, ಇಲ್ಲಿ ಸಂಖ್ಯೆ ಆಗುತ್ತೆ. ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಹಾಗೂ ಬೆಸಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತಗಳ ನಡುವಿನ ವ್ಯತ್ಯಾಸ. ಡನ್ ಬಂತಲ್ಲ, ಮತ್ತೆ ಅಲ್ಲೇ ಬಂತಲ್ಲ. ಏನು ಮಾಡ್ತೀರಿ? ಸಮಸ್ಥಾನ ಮತ್ತು ಬೆಸಸ್ಥಾನ, ಇದು 1 ಐತಿ, ಇದು 2 ಐತಿ, ಇದು 3 ಐತಿ. 1 ಮತ್ತು 3 ಬೆಸಸ್ಥಾನ, ಅವುಗಳೆಲ್ಲ ಕೂಡಿಸಿ ಇಲ್ಲಿ ಬರ್ತಾರೆ. ಅದೇ ರೀತಿ ಸಮಸ್ಥಾನದಾಗ ಯಾವ್ದೈತೆ? 537. 537 ಮೈನಸ್ ಮಾಡಿ ಎಷ್ಟು ಬಂತು? 259. ಈ ಬಂದು ಉತ್ತರ 7ರಿಂದ ಹೋದ್ರೆ ಅಪೂರ್ಣ ಸಂಖ್ಯೆ 7ರಿಂದ ಹೋಗುತ್ತೆ. ಒಂದು ವೇಳೆ 13 ಕೇಳಿದ್ರಿಂದ ಈ ಬಂದು ಉತ್ತರ 13 ಪೂರ್ಣವಾಗಿ ಹೋತಂದ್ರೆ ಈ ಪೂರ್ಣ ಸಂಖ್ಯೆ 13 ಹೋಗುತ್ತೆ ರೀ. ಡನ್ನ ಇದೊಂದು ಸಲ ಬೇಕಾದ್ರೆ ಮಾಡಿ ತೋರಿಸ್ತೀನಿ ನೋಡಿರಿ, ಒಂದೇ ನಿಮಿಷ. ಓಕೆ, ಇದೊಂದು ಸಂಖ್ಯೆ. ಈ ಸಂಖ್ಯೆಯನ್ನು ಏನು ಮಾಡೋಕ್ಕೆ? ಬಲಬದಿಯಿಂದ 3 ಅಂಕೆಗಳಂತೆ ಗುಂಪು ಮಾಡ್ಕೋಬೇಕು. ಗುಂಪು ಮಾಡಿದ್ರಿ, ಇದಾದ ಮೇಲೆ ಏನು ಮಾಡಬೇಕು? ಸಮಸ್ಥಾನದಲ್ಲಿ ಯಾವ್ಯಾವ ರೀ? ಇದು 1 ಅದ. ಓಕೆ, ಬೆಸಸ್ಥಾನದಲ್ಲಿ 4 ಮತ್ತು 1. ಈಗ ಬಲಬದಿಯಿಂದ ಮಾಡಿದ್ರೆ ಬಲಬದಿಯಿಂದ ನಂಬರ್ ಕೊಡ್ತೀನಿ ನಾನು. ಈ ಥರ ಸಮಸ್ಥಾನದಲ್ಲಿ ಇದು 1 ಅದ, ಬೆಸಸ್ಥಾನದಾಗ 2 ಅದಾವೆ, ಅವನ್ನ 2 ಕೂಡಿಸ್ರಿ. 792 ಪ್ಲಸ್ 4 ಎಷ್ಟು ಬಂತು ರೀ? 796. ಇನ್ನು ಸಮಸ್ಥಾನದಾಗ ಯಾವುದೈತಿ? 537. ಇದ್ರಾಗ ಯಾವ್ದು ದೊಡ್ಡದು ಅದ್ರಾಗ ಸಣ್ಣದು ತೆಗೆದುಬಿಡ್ರಿ. 259. ಒಂದು ವೇಳೆ 7ರಲ್ಲಿ ಕೇಳಿದ್ರೆ ತಿಕ್ಕೋರಿ, ಈ 259 7ರಲ್ಲಿ ಹೋದ್ರೆ ಈ ಪೂರ್ಣ ಸಂಖ್ಯೆ ಕೊಟ್ಟಂತಹ ಪೂರ್ಣ ಸಂಖ್ಯೆ 7ರಲ್ಲಿ ಹೋಗುತ್ತೆ ನಾನು. ಒಂದು ವೇಳೆ 13ರಲ್ಲಿ ಕೇಳಿದ್ರೆ 13ರಲ್ಲಿ ಹೋಗುತ್ತೆ ನಾನು. ದಿಸ್ ಈಸ್ ರೂಲ್ ಆಫ್ 11 ಆರ್ 13. ಎರಡರದು ಸೇಮ್ ಬರುತ್ತೆ ರೀ. ಅಂಡರ್ಸ್ಟ್ಯಾಂಡ್ ಆಯಿತು? ಗೊತ್ತಾಯ್ತಲ್ಲ? ಅಲ್ಲಿದೆ ನಾನು ಇಲ್ಲಿ ಮಾಡಿ ತೋರಿಸಿದ್ದು. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ್ರಿ. ಹಾಂ, ನೆಕ್ಸ್ಟ್ 17ರ ನಿಯಮ. 17 ಅಂದರೆ ಏನು ನೋಡ್ರಿ. ಆ ಸಂಖ್ಯೆಯ ಕೊನೆಯಲ್ಲಿ 17ರಿಂದ ಒಂದು ವೇಳೆ ಹೋಗ್ಬೇಕಂತಂದ್ರೆ ಆ ಸಂಖ್ಯೆಯ ಕೊನೆಯ ಅಂಕಿಯನ್ನು, ಯಾವುದೋ ಒಂದು ಸಂಖ್ಯೆ ಐತಿ, ಆ ಕೊನೆಯ ಅಂಕಿಯನ್ನು ಏನು ಮಾಡ್ಬೇಕ್ರಿ? 5ರಿಂದ ಗುಣಿಸಿದಾಗ ಬರುವ ಉತ್ತರವನ್ನು ಏನು ಮಾಡ್ಬೇಕ್ರಿ? ಈ ಉಳಿದಂತಹ ಸಂಖ್ಯೆಯಲ್ಲಿ ಮೈನಸ್ ಮಾಡಬೇಕು.
ಮೈನಸ್ ಮಾಡಿದ ಮೇಲೆ ಆ ಬರುವಂತಹ ಉತ್ತರ 17ನೇ ಭಾಗ ಹೋದ್ರೆ ಈ ಪೂರ್ಣ ಸಂಖ್ಯೆ 17ನೇ ಭಾಗ ಹೋಗುತ್ತೆ. ಇದನ್ನೂ ಎಕ್ಸಾಂಪಲಲ್ಲಿ ಮಾಡಿ ತೋರಿಸ್ತೀನಿ ನೋಡಿರಿ. ಏನದ ಅದನ್ನ ಸೇಮ್ ಅಲ್ಲಿ ಎಕ್ಸಾಂಪಲ್ ನಿಮಗೆ ಬಿಡಿಸಿ ಮಾಡಿ ತೋರಿಸ್ತೀನಿ. ಓಕೆ, ಎಸ್ 17ರ ನಿಯಮ ಏನದ ನೋಡಿರಿ. ಹಾಂ, ಇದೊಂದು ಸಂಖ್ಯೆ, ಇದು 17ರಲ್ಲಿ ಭಾಗ ಹೋಗುತ್ತೇನೆ ಅಂತಂದಾಗ ಏನು ಮಾಡ್ಬೇಕು ನೋಡಿರಿ, ಲಾಸ್ಟ್ ಅಂಕಿ ಏನೈತಲ್ಲ ಅದನ್ನು ತೊಗೋದು. 9 ಐತಿ, ಇದಕ್ಕೆ ಏನು ಮಾಡಬೇಕು, 5ರಲ್ಲೇ ಗುಣಿಸ್ಬೇಕು. 9 5 ಎಷ್ಟು, 45 ಬಂತು. ಈಗೇನು ಉಳ್ದತ್ಲ 96. ಈ 96ರಾಗ ಈ ಬಂದು ಉತ್ತರನ ಮೈನಸ್ ಮಾಡಿರಿ. ಎಷ್ಟು ಬಂತು, 51. ಈ ಬಂದು ಉತ್ತರ ಏನದಲ್ಲ, ಒಂದು ವೇಳೆ 17ರಲ್ಲಿ ಭಾಗ ಹೋಗ್ತಿತ್ತಂದ್ರೆ ಈ ಪೂರ್ಣ ಸಂಖ್ಯೆ 17ರಲ್ಲಿ ಭಾಗ ಹೋಗುತ್ತೆ. ಇದು ರೂಲ್ ನಮ್ಮದು. ಗೊತ್ತಾಯಿತು? 17ರದ್ದು ಕೇಳ್ಯಾರ ನಿಮಗೆ ಗೊತ್ತಿರಲಿ. ಆಡ್ ಕೇಳಿರ್ತಾರೆ ಒಂದೊಂದು ಸಲ. 23ರದ ನಿಯಮ ಇವೆಲ್ಲ ಲಾಸ್ಟಿಗೆ ಹೇಳ್ತೀನಿ. ಓಕೆ, ಅರ್ಥ ಆಯಿತು? ಎಸ್, ಇವು ಮೇನ್ ನಿಯಮಗಳು. ಈ ತನಕ ಏನು ನೋಡಿರಲ್ಲ ಅವೆಲ್ಲ ಮೇನ್ ವೆರಿ ಇಂಪಾರ್ಟೆಂಟ್ ರೂಲ್ಸು. ಇವು ಮೇಲಿನೂ ನಿಮಗೆ ಗೊತ್ತಿದ್ದು ಅಂದ್ರೆ ಮುಂದಿನೂ ಮಾಡಬಹುದು. ಏನು ಮುಂದಿಂದು ಏನು ನಿಯಮ ನೋಡಿರಿ. ಈಗ ನೋಡಿರಿ, ಅಲ್ಲಿ ಫಸ್ಟಿಗೆ ಏನೇನು ರೂಲ್ಸ್ ನೋಡಿದ್ರಿ? 2 ಆಯಿತು, ಆಮೇಲೆ 3 ಆಯಿತು, 4 ನೋಡಿರಿ, 5 ನೋಡಿರಿ, 6 ನೋಡಿರಲಿಲ್ಲ, 6 ಇಲ್ಲಿ ಬಂತು ನೋಡಿರಿ. ಏನದ, ಕೊಟ್ಟಂತಹ ಸಂಖ್ಯೆ 6ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆ 2 ಮತ್ತು 3ರಿಂದ ಭಾಗ ಹೋಗ್ಬೇಕು. 6 ಹೆಂಗೆ ಡಿವೈಡ್ ಮಾಡ್ತೀರಿ? 2 3. ಫಸ್ಟಿಗೆ ಚಿಕ್ಕದಿರಬೇಕು, ಆಮೇಲೆ ದೊಡ್ಡದಿರಬೇಕು. ಓಕೆ, 2 ಮತ್ತು 3ರಿಂದ ಭಾಗ ಹೋದರೆ ಆ ಸಂಖ್ಯೆ 6ರಿಂದ ಭಾಗ ಹೋಗ್ಬೇಕು. ಅದಕ್ಕೆ ಹೇಳೋದು ಮೇಲಿನ ಸಂಖ್ಯೆ. ಈಗ 2 ರೂಲ್ಸ್ ಮೇಲೆ ಹೇಳೀನಿ, 3ದು ಹೇಳೀನಿ. ಅವು 2 ಗೊತ್ತಿತ್ತಂದ್ರೆ 6ರದ್ದು ಬರುತ್ತೆ. ಓಕೆ, ಡನ್. ಓಕೆ, ಎಸ್. ನೆಕ್ಸ್ಟ್ 12ರ ನಿಯಮ. 12 ಯಾಕೆ ತೊಗೊಂಡ್ರಿ? ಮೇಲೆಲ್ಲ ಉಳ್ಕಿದ್ದು ಮಾಡೀವಿ ನಾವು, ಮಾಡಿವಿಲ್ಲ? ಹಾಂ ನೋಡಿರಿ, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, 6 ಹೇಳಿದ್ನಿ, 7 ಹೇಳಿದ್ನಿ, 8 ಹೇಳೀನಿ, 9 ಹೇಳೀನಿ, 10 ಹೇಳೀನಿ, 11 ಹೇಳೀನಿ. ಈಗ 12 ಬಂತು. 12ರ ನಿಯಮ ಏನದ ರೀ? ಈ 12ನ್ನು ಹೆಂಗೆ ಡಿವೈಡ್ ಮಾಡ್ಬೇಕು ನಾವು? 3 ಮತ್ತು 4. 3 ನಿಯಮನೂ ಹೇಳೀನಿ, 4ರದ್ದು ಹೇಳಿ. 12ರಲ್ಲಿ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆ 3 ಮತ್ತು 4ರಲ್ಲಿ ಭಾಗ ಹೋಯ್ತಂದ್ರೆ ಕಂಪಲ್ಸರಿ 12ರಲ್ಲಿ ಭಾಗ ಹೋಗುತ್ತೆ. ಇದು ರೂಲ್ಸ್. 3ರದ್ದು ಹೇಳೀನಿ, 4ರದ್ದು ಹೇಳೀನಿ. ಅದಕ್ಕೆ ಮೇಲಿನ ರೂಲ್ಸ್ ನಿಮಗೆ ತಲೆಯಾಗಿರ್ಬೇಕು, ಮುಂದಿನೂ ಬರ್ಬೇಕಂತಂದ್ರೆ. ಡನ್. ಓಕೆ, ನೆಕ್ಸ್ಟ್ ಹೇಳಿದ್ರಿ. ಎಸ್, 14ರದ್ದು. ಅಲ್ಲಿ 12 ಆಯಿತು, 13 ಹೇಳೀನಿ, 14. 14ರ ಏನಾದ್ರಿ? ಇದನ್ನು ಹೆಂಗೆ ಡಿವೈಡ್ ಮಾಡ್ತೀರಿ? 2 ಮತ್ತು 7ರಿಂದ ಭಾಗ ಹೋಯ್ತಂದ್ರೆ ಆ ಸಂಖ್ಯೆ 14ರಿಂದ ಭಾಗ ಹೋಗುತ್ತೆ ನೋಡಿರಿ. ಅದಕ್ಕೆ ಹೇಳ್ತೀನಿ, ಮೇಲಿಂದ 2ರದ್ದು ಗೊತ್ತಿರ್ಬೇಕು, 7ರದ್ದು ಗೊತ್ತಿರ್ಬೇಕು. 2ರದ್ದು ಏನದ ಲಾಸ್ಟ್, 8ರಿಂದ ಲಾಸ್ಟ್ ಸಮಸಂಖ್ಯೆ ಇರಬೇಕು. 7 ಅಂದ್ರೆ ಬಲಬದಿ ಅಂತ ಹೇಳಿದ್ಲಲ್ಲ, ಎಸ್, ಅದು ಮಾಡಬೇಕು. ಮೇಲಿನ ರೂಲ್ಸ್ ಗೊತ್ತಿರೋ ಮುಂದಿನ ಮಾಡ್ತೀರಿ. ಎಸ್, ನೆಕ್ಸ್ಟ್ ಹೋಗೋಣ್ರಿ. ಈಸಿ ಅದಾವೆ, ನೆಕ್ಸ್ಟ್ದು ಎಲ್ಲ ಈಸಿ ಅದಾವೆ. ನೆಕ್ಸ್ಟ್ 15ರ ನಿಯಮ. 15 ಏನದ ನೋಡಿರಿ. 3 ಮತ್ತು 5ರಿಂದ ನಿಮಗೆ 3 ಮತ್ತು 5ರಿಂದ ಈ ಸಂಖ್ಯೆ ಭಾಗ ಹೋತಂದ್ರೆ 15ರಲ್ಲೇ ಭಾಗ ಹೋಗುತ್ತೆ ಅಂತ ಐತಿ ರೂಲ್ಸ್. 3ರದ್ದು ಹೇಳೀನಿ, 5ರದ್ದು ಹೇಳೀನಿ. 5ರದ್ದು ಏನಾದ್ರು ಲಾಸ್ಟಿಗೆ 0 ಮತ್ತು 5 ಐತಿ. ಫಸ್ಟಿಗೆ ಈಸಿ ಇದ್ದು ನೋಡ್ಬೇಕು. 3ರದ್ದು 5ರದ್ದು ಏನಾದ್ರು ಲಾಸ್ಟ್ 0 ಮತ್ತು 5 ಅಂದರೆ 5ರಲ್ಲೇ ಹೋಗುತ್ತದೆ. ಇನ್ನು 3ರದ್ದು ಅಷ್ಟೇ ನೋಡ್ಬೇಕು. 3ರದ್ದು ಅಂದ್ರೆ ಏನು, ಎಲ್ಲ ಕೂಡಿಸ್ಬೇಕು. 6 4 10, 14 17 18. 18 ಅಂದರೆ 3 ಮಗ್ಯಾಗ ಐತಿ, ಅಂದರೆ 15ರಲ್ಲೇ ಭಾಗ ಹೋಗುತ್ತೆ. ಡನ್. ಅದೇ ರೀತಿ 18ರ ನಿಯಮ ಏನದ ನೋಡಿರಿ. 2 ಮತ್ತು 9ರಿಂದ ಭಾಗ ಹೋಯ್ತಂದ್ರೆ ಆ ಸಂಖ್ಯೆ ಏನಾಗುತ್ತೆ ರೀ, 18ರಿಂದ ಭಾಗ ಹೋಗುತ್ತೆ. ಗೊತ್ತಾಗತ್ತವಿಲ್ಲ ರೀ? ಈಸಿ ಅನಿಸ್ತವ? ಎಸ್. ನೆಕ್ಸ್ಟ್ 20ರ ನಿಯಮ. ಏನು ರೀ? 20ರ ನಿಯಮ. 4 ಮತ್ತು 5ರಿಂದ ಭಾಗ ಹೋಯ್ತಂದ್ರೆ ಆ ಸಂಖ್ಯೆ 20ರಿಂದ ಭಾಗ ಹೋಗುತ್ತೆ. ಏನು ಹೇಳ್ರಿ? ಆ ಸಂಖ್ಯೆ 20ರಿಂದ. ಸರ್ ನಾ ಇದನ್ನು 20 ನೀವು ಡಿವೈಡ್ 4 5 ಯಾಕೆ ಮಾಡ್ತೀರಿ? ನಾ 2 8 10 ಮಾಡ್ತೀನಿ ರೀ. ಕೆಲವೊಂದು ಸಲ ಬರುತ್ತೆ, ಕೆಲವೊಂದು ಸಲ ಬರೋಂಗಿಲ್ಲ. ಸೊ ಅದಕ್ಕೆ ನಾನು ಈ ರೀತಿ ತಗೋ. ಮ್ಯಾಕ್ಸಿಮಮ್ ನಿಮಗೆ ಡಿಫ್ರೆನ್ಸ್ ಮಧ್ಯದಲ್ಲಿ 1 ಇದ್ದಂಗೆ ನೋಡ್ಬೇಕು. ಐತೀನಿ ಯಾವುದಾದ್ರೂ ಮಗ್ಗಿ. ಈಗ 4 ಮತ್ತು 5 ಮಧ್ಯದಲ್ಲಿ 1 ಐತಿಲ್ಲ, ಯಾವುದಾದ್ರು ಈ ಥರ ಅದಾವೇನು ನೋಡ್ಬೇಕು. ಅವು ಇಲ್ಲ ಅಂದರೆ ಇದಕ್ಕೆ ಹೋಗ್ಬೇಕಷ್ಟೆ. ಓಕೆ, ಎಸ್. 24 ನೋಡಿರಿ. 8 3 24. ಮಗ್ಗಿ ಗೊತ್ತಿರ ಮುಗಿದು ಹೋಯ್ತು. 3 ಮತ್ತು 8ರಿಂದ ಭಾಗ ಹೋಯ್ತು ಅಂದ್ರೆ ಈ ಸಂಖ್ಯೆ 3 ಮತ್ತು 8ರಿಂದ ಭಾಗ ಹೋಯ್ತು ಅಂದ್ರೆ ಕಂಪಲ್ಸರಿ ಅದು 24ರಲ್ಲೇ ಭಾಗ ಹೋಗುತ್ತೆ. ನೆಕ್ಸ್ಟ್ 36 ನೋಡಿರಿ. 4 ಮತ್ತು 9ರಿಂದ ಈ ಸಂಖ್ಯೆ ಭಾಗ ಹೋಯ್ತು ಅಂದ್ರೆ ಪೂರ್ಣ ಸಂಖ್ಯೆ ಇದೇನೈತಲ್ಲ ಪೂರ್ಣವಾಗಿ ನಮಗೇನಾಗುತ್ತೆ ರೀ, ಎಷ್ಟರಲ್ಲಿ ಹೋಗುತ್ತೆ ರೀ?
4 ಮತ್ತು 9ರಿಂದ ಭಾಗ ಹೋದರೆ ಈ ಸಂಖ್ಯೆ 36ಲೆ ಭಾಗ ಹೋಗುತ್ತೆ. ಈ ರೀತಿ ನಿಯಮಗಳದಾವ. ಇನ್ನು ಒಂದೆರಡು ಅದಾವ ಕೊನೆಯ ಏನು 40ರ ನಿಯಮ. 5 ಮತ್ತು 8ರಿಂದ ಕೊಟ್ಟಂತಹ ಸಂಖ್ಯೆ ಭಾಗ ಹೋಯ್ತಂದ್ರೆ ಆ ಸಂಖ್ಯೆ 40ರಿಂದ ಭಾಗ ಹೋಗುತ್ತೆ. 80ರ ನಿಯಮ. 5 ಮತ್ತು 16ರಿಂದ ಭಾಗ ಹೋತಂದ್ರೆ ಈ ಸಂಖ್ಯೆ ಆ ಕೊಟ್ಟಂತಹ ಸಂಖ್ಯೆ 80ರಿಂದ ಭಾಗ ಹೋಗುತ್ತೆ ನೋಡ್ರಿ. ಈ ರೀತಿ ನಿಯಮಗಳದಾವ. ಸೊ ಆದ ಕಾರಣ ನೀವು ವೆರಿ ಇಂಪಾರ್ಟೆಂಟ್ ಏನು ಹೇಳ್ರಿ, ಫಸ್ಟಿಗೆ ನೀವು ಮೇಲಿನ ರೂಲ್ಸ್ಗಳು ಗೊತ್ತಿರಬೇಕು. ಇನ್ನೊಮ್ಮೆ ರಿಪಿಟೇಷನ್ ಮಾಡೋಣ್ರಿ. ಎಸ್, 2ರ ನಿಯಮ. 2ರದ್ದು ಏನದ ರೀ, ಕೊನೆಯಲ್ಲಿ 0 ಮತ್ತು 2 4 ಸಮಸಂಖ್ಯೆಯಿಂದ ಕೊಂಡುಕೊಂಡ್ರಿ. ನಾರ್ಮಲಾಗಿ ಹೇಳ್ಕೊತ ಹೋಗ್ತೀನಿ ನೋಡ್ರಿ, ಸೆಂಟೆನ್ಸ್ ಬ್ಯಾಡ್ ನನಗೆ. ಈಗ 2ರದ್ದು ಏನದ, ಲಾಸ್ಟಿಗೆ ಸಮಸಂಖ್ಯೆಯಿಂದ ಕೊಂಡುಕೊಂಡಿರ್ಬೇಕು. 3 ಮತ್ತು 9ರ ರೀತಿ ಎಲ್ಲ ಅಂಕಿಗಳನ್ನ ಕೂಡಿಸೋದು 3ರಿಂದ ಕೇಳಿದ್ರೆ 3ರಿಂದ ಭಾಗ ಆದ್ರೆ ಪೂರ್ಣ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. 9ರಿಂದ ಭಾಗ ಹೋಗುತ್ತೆ. 4ರಿಂದ ಭಾಗ ಹೋಗ್ಬೇಕಂದ್ರೆ ಕೊನೆಯ 2 ಸಂಖ್ಯೆ 4ರಿಂದ ಭಾಗ ಹೋಗ್ಬೇಕು. 8ರದ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋಗ್ಬೇಕು. 16ರದ ಕೊನೆಯ 4 ಸಂಖ್ಯೆಗಳು ಭಾಗ ಹೋಗ್ಬೇಕು. ಎಷ್ಟರಲ್ಲೇ? 16ರಲ್ಲೇ. ನೆಕ್ಸ್ಟ್ 5ರದ ಕೊನೆಯಲ್ಲಿ 0 ಅಥವಾ 5ರಿಂದ ಕೊನೆ ಹೊಂಟಿರ್ಬೇಕು. ನೆಕ್ಸ್ಟ್ 10ರದ್ದು ಲಾಸ್ಟಿಗೆ 0 ಇರಬೇಕು. 25ರದ್ದು ಲಾಸ್ಟ್ 2 ಅಂಕಿಗಳು 0 ಇರಬೇಕು, ಇಲ್ಲ ಬೇರೆ ಸಂಖ್ಯೆ ಇದ್ದು ಅಂದ್ರೆ ಅದು 25ರಲ್ಲೇ ಭಾಗ ಹೋಗ್ಬೇಕು. ಓಕೆ. 11ರ ನಿಯಮ ಏನಾದ್ರಿ, ಯಾವುದೋ ಒಂದು ಸಂಖ್ಯೆ ಕೊಟ್ಟಾಗ ಸಮಸ್ಥಾನದಲ್ಲಿರೋ ಸಂಖ್ಯೆಗಳನ್ನೆಲ್ಲ ಕೂಡಿಸೋದು, ಬೆಸ ಸ್ಥಾನದಲ್ಲಿರುವಂಥ ಸಂಖ್ಯೆಗಳನ್ನ ಕೂಡಿಸೋದು, ದೊಡ್ಡದ್ರಾಗ ಸಣ್ಣದನ್ನು ತೆಗೆದು ಅಲ್ಲಿ ಬಂದಂತಹ ಉತ್ತರ 0 0 ಆಗಿತ್ತಂದ್ರೆ 11ರಲ್ಲೇ ಭಾಗ ಹೋಗುತ್ತೆ. ಒಂದು ವೇಳೆ ಬೇರೆ ಸಂಖ್ಯೆ ಆಗಿತ್ತಾರೆ ಅದು 11ರಲ್ಲೇ ಭಾಗ ಹೋತಂದ್ರೆ ಪೂರ್ಣ ಸಂಖ್ಯೆ 11ರಲ್ಲೇ ಭಾಗ ಹೋಗುತ್ತೆ. ನೆಕ್ಸ್ಟ್ 700 ಮತ್ತು 13 ಯಾವುದೋ ಒಂದು ಸಂಖ್ಯೆ ಕೊಟ್ಟಾರೆ ಅದನ್ನು ಬಲಬದಿಯಿಂದ, ಯಾವುದ್ರ ಬಲಬದಿಯಿಂದ? ನಿಮ್ಮ ಬಲಬದಿಯಿಂದ ಏನು ಮಾಡಬೇಕು, 3 ಸಂಖ್ಯೆ ಗುಂಪು ಮಾಡಬೇಕು. ಅವುಗಳಲ್ಲಿ ಆ ಬದಿಯಿಂದ ನಂಬರ್ಸ್ ಕೊಡ್ಬೇಕು, 1 2 3 ಅಂತೇಳಿ. ಆವಾಗ ಕೂಡ ಸೇಮ್ ಸಮಸ್ಥಾನದಲ್ಲಿರೋ ಕೂಡಿಸೋದು, ಬೆಸ ಸ್ಥಾನದಲ್ಲಿ ಕೂಡಿಸೋದು, ದೊಡ್ಡದರಲ್ಲಿ ಸಣ್ಣದನ್ನು ಮೈನಸ್ ಮಾಡಿದ ನಂತರ ಬಂದಂತಹ ಉತ್ತರ 17ರಿಂದ ಭಾಗ ಹೋತಂದ್ರೆ ಅಪೂರ್ಣ ಸಂಖ್ಯೆ 17ರಿಂದ ಭಾಗ ಹೋಗುತ್ತೆ. ಓಕೆ. 7 ಮತ್ತು 13ರಿಂದ ಭಾಗ ಹೋಗುತ್ತೆ. ಸರಿ, 7 ಮತ್ತು 13ರಿಂದ ಐತಾರಲ್ರಿ, ಹಾಂ, 3 ಗುಂಪು ಮಾಡಿದರೆ ಬಂದಂಥ ಉತ್ತರ 7 ಮತ್ತು 13ರಿಂದ ಭಾಗ ಹೋದ್ರೆ ಆ ಸಂಖ್ಯೆ 7 ಮತ್ತು 13ರಿಂದ ಭಾಗ ಹೋಗುತ್ತೆ. ಓಕೆ. ನೆಕ್ಸ್ಟ್ 17 ಯಾವುದೋ ಒಂದು ಸಂಖ್ಯೆ ಅದ ರೀ, ಅದು 17ರಿಂದ ಭಾಗ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ರೀ, ಕೊನೆಯ ಅಂಕಿಯನ್ನು ತೊಗೊಂಡು 5ರಿಂದ ಇಂಟು ಮಾಡಬೇಕು. ಆ ಬಂದಂತಹ ಉತ್ತರವನ್ನು ಆ ಕೊನೆಯ ಅಂಕಿಯಿಂದ ಹಿಂದಿನ ಸೈಡ್ ಏನು ಇದಿಲ್ಲ ಅದರೊಳಗೆ ಮೈನಸ್ ಮಾಡಬೇಕು. ಆ ಮೈನಸ್ ಮಾಡಿದ ನಂತರ ಬರೋ ಉತ್ತರ ಏನು ಮಾಡಬೇಕು, 17ರಿಂದ ಭಾಗ ಹೋದ್ರೆ ಪೂರ್ಣ ಸಂಖ್ಯೆ 17ರಿಂದ ಭಾಗ ಹೋಗುತ್ತೆ. ವೆರಿ ಈಸಿದಿಂದ ಹೇಳಿ, ನಾನು ಬೇರೆ ಥರ ಹೇಳ್ತಾರೆ, ಅದರೊಳಗೆ ಭಾಳ ಅಂದರೆ ಈಸಿ ತೊಗೊಂಡಿನ ಅಷ್ಟೆ. ನೆಕ್ಸ್ಟ್ ಅವೆಲ್ಲ ಬಂದು ಅಂದರೆ ಇದು ನೇಮ್ ಈಸಿ. ಏನು 6ರ ನಿಯಮ ಏನದ, 2 ಮತ್ತು 3ರಿಂದ ಭಾಗ ಹೋಗಬೇಕು. 12ರದ್ದು 3 ಮತ್ತು 4ರಿಂದ ಭಾಗ ಹೋಗಬೇಕು. 14ರದ್ದು 2 ಮತ್ತು 7ರಿಂದ ಭಾಗ ಹೋಗಬೇಕು. 15ರದ್ದು 3 ಮತ್ತು 5ರಿಂದ ಭಾಗ ಹೋಗಬೇಕು. 18ರದ್ದು 2 ಮತ್ತು 9, 20 4 ಮತ್ತು 5, 24ರದ್ದು 3 ಮತ್ತು 8, 36ರದ್ದು 4 ಮತ್ತು 9, 40ರದ್ದು 5 ಮತ್ತು 8, 80ರದ್ದು 5 ಮತ್ತು 16. ಇವೆಲ್ಲವೂ ಏನು ಹೇಳ್ರಿ, ಭಾಗಾಕಾರದ ನಿಯಮಗಳು. ನೀವು ಯಾವುದೇ ಎಕ್ಸಾಮ ಬರೀರಿ, ಏನೇ ಬರೀರಿ, ವೆರಿ ಇಂಪಾರ್ಟೆಂಟ್ ಅಂದರೆ 1ರಿಂದ 2 ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಇರ್ತಾವೆ. ಈ ಒಂದು ವೇಳೆ ಇರಲಿಲ್ಲ ಸರ್ ಹೆಂಗೆ ಮಾಡೋದ್ರಿ, ಡಿವಿಸಿಬಲ್ ಅಂತೂ ಇರುತ್ತೆ. ಇದು ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ ನೋಡ್ಬೇಕಂತಂದ್ರೆ ಇವು ರೂಲ್ಸ್ ಗೊತ್ತಿದ್ದು ಆರಾಮ ಮಾಡ್ಬೋದು, ಹೌದಲ್ಲ? ಎಸ್. ಈಗ ನೋಡಿರಿ ಮುಗಿತಾ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸರಿ, ರೂಲ್ಸ್ ಬಿಟ್ಟು ಬೇರೆ ಸಂಖ್ಯೆ ಬಂದು ಅಂದ್ರೆ ಹೆಂಗೆ ಮಾಡಿದ್ರಿ? ಒಂದು ಸಲ 23ರದ್ದು ಬಂದೈತಿ, ಸರಿ 23ರದ್ದು ಹೆಂಗೆ ಡಿವೈಡ್ ಮಾಡ್ತೀರಿ? ಬರೋಂಗಿಲ್ಲ. ಅಂದ್ರೆ ನಿಮಗೆ ಮಗ್ಗಿ ಬರಬೇಕು, 100% ನಿಮಗೆ ಏನು ಬರಬೇಕು, ಟೇಬಲ್ಸ್ ಬರಬೇಕು. ಎಲ್ಲಿಂದ ನಿಮಗೆ ಮಿನಿಮಮ್ ಅಂದ್ರೂ 25 ಬರಬೇಕು ಟೇಬಲ್ಸು. ಮಗ್ಗಿ ಅಂತಿಲ್ಲ ಮೇಗ 30 ಬಂದ್ರೆ ಅಂತೂ ಬೆಸ್ಟ್. ನಿಮ್ಮ ಭಾರಿ ಅಂದ್ರೆ ಭಾರಿ ಇಂಪಾರ್ಟೆಂಟ್. 30 ಬಂದ್ರಂದ್ರೆ ಚಲೋನೇ ಚಲೋ. ಓಕೆ. ಈ ಸಲ ಲಾಸ್ಟ್ ಟೈಮ್ 23 ಒಂದು ಸಲ ಕೇಳ್ಯಾರ, ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಓಕೆ, ಡನ್. ಈ ಥರ ನಿಮಗೆ ಡಿವಿಸಿಬಲ್ ರೂಲ್ಸ್ ಅಂತೇಳಿ ಅದಾವೆ. ಓಕೆ, ಡನ್. ಸ್ವಲ್ಪ ಕ್ವಶನ್ಸ್ ಯಾವ ಥರ ಬಂದಾವೆ ನೋಡೋಣ್ರಿ, ನೀವು ಅವನ್ನ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎಸ್. ಈಗೆಲ್ಲ ನೀವು ರೂಲ್ಸ್ ಎಲ್ಲ ಹೇಳಿದ್ನಿ, ಎಲ್ಲ ಆಯಿತು. ಇಲ್ಲಿ ಕ್ವಶನ್ಸ್ ಅದಾವ, ಇವುಗಳು ನೀವೇ ಸಾಲ್ವ್ ಮಾಡಬೇಕು. ಏನು ನಾನು ಹೇಳ್ತೀನಿ, ಈ ನಂಬರ್ ಅದ ಒಂದನೇ ಕ್ವಶನ್, ದ ನಂಬರ್ ದಿಸ್ ನಂಬರ್ ಐತೆ ಇದು ಡಿವಿಸಿಬಲ್ ಬೈ 4 ಅಂತ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಇಲ್ಲಿ ಲಾಸ್ಟಿಗೆ ಒಂದು ಏನು ನಂಬರ್ಸ್ ಕೊಟ್ಟಿಲ್ಲವ, ಈ ಜಾಗದಾಗ ಯಾವ ಸಂಖ್ಯೆ ಬಂದ್ರೆ ನಿಮ್ಮದು 4ರಿಂದ ಭಾಗ ಹೋಗುತ್ತೆ ಅಂತ ಕೇಳ. ಆಪ್ಷನ್ಸ್ ಅದಾವ, ಮಾಡ್ತೀರಿ? ಓಕೆ, ಮಾಡಿರಿ.
ಭಾಳ ಈಸಿ ಇದಾವೆ, ಹಾಗೇನಿಲ್ಲ. ಆಮೇಲೆ ನೆಕ್ಸ್ಟು ವಿಚ್ ಆನ್ ದ ಫಾಲೋವಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 15. ಕೆಳಗಡೆ ಇರುವಂತಹ 4 ಅಂಕಿಗಳಲ್ಲಿ ಯಾವುದು 15ರಿಂದ ಭಾಗ ಹೋಗುತ್ತಂತ ನಾನು ನೋಡಿರಿ. ಯಾವ್ದು 15 ಏನೈತೆ ರೀ, 3 ಮತ್ತು 5ರಿಂದ ಯಾವ್ದು ಭಾಗ ಹೋಗುತ್ತೋ ಅದು 15ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟು 11ರಿಂದ ಯಾವ್ದು ಭಾಗ ಹೋಗುತ್ತೋ ಕೇಳ್ಯಾನ. ನೆಕ್ಸ್ಟು 18ರದ್ದು ಕೇಳ್ಯಾನ. ಓಕೆ, ಮಾಡ್ತೀರಿ? ಎಸ್. ಇಲ್ಲಿ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಡಿವಿಸಿಬಲ್ ಬೈ 30, 53, 99? ಅಂದ್ರೆ ಇವು 4 ಆಪ್ಷನ್ ಅದಾವಲ್ಲ, ಇವುಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಐತೆ, ದೊಡ್ಡ ಸಂಖ್ಯೆ ತೊಗೊಂಡ್ರೆ ಇದ್ರಾಗ 4ರಾಗ ಒಂದು ಯಾವುದೋ ಒಂದು ಸಂಖ್ಯೆ ತೊಗೊಂಡ್ರೆ ಅವೇನು ಹೇಳೋಣ, ಈ 3 ಸಂಖ್ಯೆಗಳನ್ನ ಭಾಗಿಸಿದ್ರೆ ಶೇಷ ಸೇಮ್ ಉಳಿತಿದೆ ಅಂತ ಹೇಳತ್ತಾನ. ಏನು ಹೇಳ್ತಾನೆ ರೀ? ಶೇಷ ಸೇಮ್ ಉಳಿತಿದೆ ಅಂತ ಹೇಳ್ತಾನೆ. ಅದು ಯಾವುದು ಅಂತ ನೋಡಿರಿ. ನೆಕ್ಸ್ಟು 17ರಲ್ಲಿ ಯಾವ್ದು ಭಾಗ ಹೋಗುತ್ತೆ, 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವ್ದು ಭಾಗ ಹೋಗುತ್ತೆ ಅಂತ ನೋಡಿರಿ. ಓಕೆ, ನೆಕ್ಸ್ಟ್ 7ನೇದು ಏನದ ನೋಡಿರಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕಂಪ್ಲೀಟ್ಲಿ ಡಿವಿಸಿಬಲ್ 9 and 6? 9 ಮತ್ತು 6ರಿಂದ ಭಾಗ ಹೋಗೋ ಸಂಖ್ಯೆ ಆಪ್ಷನ್ ಯಾವುದು ಅಂತ 7ನೇದು. 8ನೇದು ಏನದ ನೋಡಿರಿ, 3 * 5. ಈ ನಂಬರ್ 3ರಲ್ಲೇ ಭಾಗ ಹೋಗುತ್ತೆ. ಹಾಗಾದ್ರೆ ಈ ಸ್ಟಾರ್ ಐತಲ್ಲ ಇಲ್ಲಿ, ಈ ಜಾಗದಾಗ ಯಾವ ಸಂಖ್ಯೆ ಬರ್ತೈತೆ ಅಂತ ನೋಡೋಣ. ಮಾಡ್ತೀರಿ? ಈ 8 ಕ್ವಶನ್ಗಳಿಗೆ ಸಾಲ್ವ್ ಮಾಡಿರಿ, ನಿಮಗೆ ಕರೆಕ್ಟ್ ಆನ್ಸರ್ ಬರ್ತಾವೆ, ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಈ ಇದೇನು ಡಿವಿಸಿಬಲ್ ರೂಲ್ ಟಾಪಿಕ್. ಓಕೆ, ಎಸ್. ನೋಡಿರಿ, ಭಾಗಾಕಾರದ ನಿಯಮಗಳು ಏನಾಯ್ತು ರೀ, ಭಾಗಾಕಾರದ ನಿಯಮಗಳು ಟಾಪಿಕ್ ಇದು. ಓಕೆ, ಬಗ್ಗೆ ನಾವು ಮಿನಿಮಮ್ 20 ರೂಲ್ಸನ್ನು ನೋಡಿದ್ವಿ, 20 ನಿಯಮಗಳನ್ನು ನೋಡಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗೈತಿ. ಅದೇ ರೀತಿ ಇದರ ಹಿಂದ್ಗಡೆ ನಾವು ಏನು ಮಾಡಿದ್ದೀವಿ, ಸ್ಕ್ವೇರು ಆಮೇಲೆ ಕ್ಯೂಬು ನಂಬರ್ಸ್ ಅಲ್ಲಿ 4, 5 ಟೈಪ್ಗಳನ್ನು ನೋಡಿದ್ವಿ. ಸ್ಕ್ವೇರಲ್ಲಿ, ಕ್ಯೂಬಲ್ಲಿ ನಾವು 2 ಟೈಪನ್ನು ನೋಡಿದ್ವಿ. ಯಾರು ಇನ್ನೂ ಹಳೆ ವಿಡಿಯೋ ನೋಡಿಲ್ಲಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಪ್ಲೇಲಿಸ್ಟ ಮಾಡೀನಿ. ಒಂದು ಸ್ವಲ್ಪ ಕ್ವಶನ್ ಪೇಪರ್ಸು ಅವೆಲ್ಲ ಮಾಡಿದ್ದು, ಅವುಗಳನ್ನ ನೋಡ್ಕೋರಿ. ಓಕೆ, ಅದೇ ರೀತಿ ಇನ್ನು ಮುಂದೆ ಸರ್ ನೆಕ್ಸ್ಟ್ ಯಾವ್ದು ಹೇಳ್ತೀರಿ? LCM ಆ್ಯಂಡ್ HCF. LCM ಆ್ಯಂಡ್ HCF ಅಂದರೆ ಏನು ಹೇಳ್ರಿ? ಲ ಸಾ ಅ ಮತ್ತು ಮ ಸಾ ಅ. ಈ ಟಾಪಿಕನ್ನು ಹೇಳ್ತೀನಿ, ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋರಿ. ಅದೇ ರೀತಿ ಯಾರೇನು ಹಿಂದಿನ ವಿಡಿಯೋ ನೋಡಿಲ್ಲಲ್ಲ ನೋಡಿರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ನಿಮ್ಮ ಫ್ರೆಂಡ್ ಯಾರು ಮನೆಯಾಗ ಕುಂತು ಅಲ್ಲೇ ಕುಂತು ಓದಾತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿರಿ. ಸರ್ ನಾವು ಮ್ಯಾಥ್ಸ್ ಅರ್ಥ ಆಗತ್ತಿಲ್ಲ ಸರ್, ನೀವು ಕ್ಲಾಸ್ ಸ್ವಲ್ಪ ಮಾಡಿರಿ ಅಂತ ಹೇಳಿದವ್ರಿಗೆ ಅವ್ರಿಗೂ ಕೂಡ ಹೇಳ್ತೀನಿ, ನೀವು ಕೂಡ ನೋಡಿರಿ, ಇನ್ನೊಬ್ರಿಗೆ ಶೇರ್ ಮಾಡಿರಿ, ಅವರಿಗೂ ಕೂಡ ಯೂಸ್ ಆಗಲಿ. ಒಂದೇ ಹೇಳೋದು, ಕಂಟಿನ್ಯೂ ರೆಗ್ಯುಲರಾಗಿ ಕ್ಲಾಸ್ ಮಾಡ್ತೀನಿ, ಟಾಪಿಕ್ ವೈಸ್ ಮಾಡ್ತೀನಿ. ಆದರೆ ನೀವು ಕಂಟಿನ್ಯೂ ಆಗಿ ನೋಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅದೇ ರೀತಿ ಎಲ್ಲ ಟಾಪಿಕ್ಗಳನ್ನು ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಯಾವ ಅವುಗಳನ್ನೂ ಕೂಡ ಮಾಡ್ತೀನಿ. ಅದೇ ರೀತಿ ಎಲ್ಲ ಟಾಪಿಕಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಆ ಟಾಪಿಕ್ ಮುಗಿದ ನಂತರ ಪ್ರೀವಿಯಸ್ಸಲ್ಲಿ ಕೇಳಿದಂತಹ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅವನು ಹೇಳ್ತೀನಿ. ಇದೆಲ್ಲ ಮುಗಿದ ನಂತರ ಮಿಡಲ್ ಅಥವಾ ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಿಡಲ್ ಮಾಡೋಣ ಅಂದರೆ ಮಿಡಲ್ ಕ್ವಶನ್ ಪರ್ ಡಿಸ್ಕಸ್ ಮಾಡೋಣ್ರಿ. ಎಲ್ಲ ಲಾಸ್ಟಿಗೆ ಕ್ವಶನ್ ಪರ್ ಡಿಸ್ಕಸ್ ಮಾಡೋನು ಎಲ್ಲ ಇಂಗ್ಲೀಷಲ್ಲಿ ಇರ್ತಾವೆ, ಕನ್ನಡದಾಗೆಲ್ಲ ಮಾಡ್ತಿರ್ತೀನಿ. ಓಕೆ, ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಮಾಡ್ಕೊತ ಹೋಗ್ತೀನಿ. ಆದರೆ ನಿಮಗೆ ಏನಾಗಬೇಕು, 100% ಯೂಸ್ಫುಲ್ ಆಗಬೇಕು. ಓಕೆ, ಮತ್ತು ಯಾವ ರೀತಿ ನಿಮಗೆ ಕ್ವಶನ್ಸ್ ಬೇಕು, ಯಾವ ರೀತಿ ಚಾಪ್ಟರ್ಸ್ ಬೇಕು, ನಮಗೆ ಕಮೆಂಟ್ ಮುಖಾಂತರ ಹೇಳಿರಿ, ನಾನು ನೆಕ್ಸ್ಟ್ ನಿಮಗೆ ಆ ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ವಿಡಿಯೋವನ್ನು ಡೈಲಿ ಅಪ್ಲೋಡ್ ಕ್ಲಾಸ್ ಮಾಡಿದ ನಂತರ ಟೈಮ್ ಸಿಕ್ಕರೆ ಅಪ್ಲೋಡ್ ಮಾಡಿರ್ತೀನಿ. 100% ಡೇ ಬೈ ಡೇ ನಿಮಗೆ ಮಿಸ್ ಮಾಡದೆ ಅಪ್ಲೋಡ್ ಮಾಡಿರ್ತೀನಿ. ಟೈಮಿಂಗ್ ಸ್ವಲ್ಪ ಏರುಪೇರಾಗುತ್ತೆ, ನೀವು ಟೈಮಿಂಗ್ ಒಂದು ಸ್ವಲ್ಪ ಮೆನ್ಷನ್ ಮಾಡಿದರೆ ಆ ಟೈಮಿಂಗ್ ಎಲ್ಲರಿಗೂ ನಾನು ಕರೆಕ್ಟಾಗಿ ಹೇಳಿರ್ತೀನಿ, ಈವ್ನಿಂಗ್ ಟೈಮ್ ಅಥವಾ. ಓಕೆ, ಡನ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇನ್ನು ಯಾರು ಹಿಂದಿನ ವಿಡಿಯೋಸನ್ನು ನೋಡಿಲ್ಲಲ್ಲ ಅವರೆಲ್ಲರೂ ವಿಡಿಯೋಸನ್ನು ನೋಡಿರಿ, ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ.
ಲಾಸ್ಟ್ ಚಾನ್ಸ್ ಐತಿ ಹಂಗೈತಿ ಭಾಳ ಯೋಚನೆ ಮಾಡಬೇಡ್ರಿ, ಎಲ್ಲ ಡೀಟೇಲ್ ಆಗಿ ಹೇಳ್ತಿರ್ತೀನಿ. ಅದೇ ರೀತಿ ಯಾರು ಏಜ್ ಮುಗಿದದಲ್ಲ ಅವ್ರು SSC ಕೂಡ ಟ್ರೈ ಮಾಡಿರಿ, ಯಾಕಂದರೆ SSC ನೆಕ್ಸ್ಟ್ ನವಂಬರಲ್ಲಿ ಕಾಲ್ಫಾರ್ಮ್ ಅದ, ಅವುಗಳಿಗೂ ಕೂಡ ಹೆಲ್ಪ್ ಅದ, ಯಾಕಂದರೆ ಕನ್ನಡದೊಳಗೆ ಅದ, ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.